Hello, welcome back to my YouTube channel. ನಾನು ಶ್ರದ್ಧಾ ಕೊಠಾರಿ. ಇವತ್ತು ನಾನು ವ್ಲಾಗ್ ಶೂಟ್ ಮಾಡ್ತಾ ಇದ್ದೀನಿ. ಅಂದರೆ ಬಿಹೈಂಡ್ ದಿ ಸೀನ್ ಏನೆಲ್ಲ ಆಗುತ್ತೆ, ನಾನು ಇನ್ಸ್ಟಾಗ್ರಾಮ್ಗೆ ರೀಲ್ಸ್ ಮಾಡ್ತೀನಿ, ಅದೇ ಥರ ಬೇರೆಲ್ಲ ಕಾಂಟೆಂಟ್ ಮಾಡ್ತಾ ಇರ್ತೀನಿ. ಆ ಕಾಂಟೆಂಟ್ ಕ್ರಿಯೇಟ್ ಮಾಡುವ ಬಿಹೈಂಡ್ ದಿ ಸೀನ್ ಹೇಗಿರುತ್ತೆ ಅಂತ ಒಂದು ಕೈಂಡ್ ಆಫ್ ಡೇ ಇನ್ ಮೈ ಲೈಫ್ ಆ್ಯಸ್ ಅ ಕಾಂಟೆಂಟ್ ಕ್ರಿಯೇಟರ್ ಅನ್ನೋ ಥರ ಒಂದು ವ್ಲಾಗ್ ಇರುತ್ತೆ. ಸೊ ಆ್ಯಕ್ಚುಲಿ ನಾನು ಲಾಸ್ಟ್ ಫ್ರೈಡೇನೇ ಈ ಶೂಟ್ ಮಾಡಬೇಕು, ಅಂದರೆ ವ್ಲಾಗ್ ಶೂಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಒಂದು ಟೆಂಪಲ್ಗೆ ಹೋಗಿ ಮತ್ತೆ ನಾನು ಯೂಟ್ಯೂಬ್ ವ್ಲಾಗ್ಸ್ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡೆ. ಬಟ್ ಅನ್ಫಾರ್ಚುನೇಟ್ಲಿ ನಾನು ಹಾಸ್ಪಿಟಲೈಸ್ ಆದೆ. ಸೊ ನನಗೆ ಹೋಗೋಕ್ಕೂ ಆಗಿಲ್ಲ, ವ್ಲಾಗ್ ಮಾಡೋಕ್ಕೂ ಆಗಿಲ್ಲ. ಸೊ ಫೈನ್, ಅದೆಲ್ಲ ಆಯಿತು. ನಾನು ರಿಕವರ್ ಆಗಿ ಬಂದಮೇಲೆ ನೆಕ್ಸ್ಟ್ ಫ್ರೈಡೇ ನಾನು ಅಂದ್ಕೊಂಡೆ, ಓಕೆ ಈ ಸಲ ಪಕ್ಕ ನಾನು ಟೆಂಪಲ್ಗೆ ಹೋಗಿ ಅದೇ ವ್ಲಾಗ್ನ ಶೂಟ್ ಮಾಡೋಣ, ಇದೊಂದು ಚೆನ್ನಾಗಿರುತ್ತೆ ಸ್ಟಾರ್ಟಿಂಗ್ ಟೆಂಪಲ್ಗೆ ಹೋಗಿ ಮಾಡೋದು ಅಂತ. ಬಟ್ ಮತ್ತೆ ನನಗೆ ಮಾಡೋಕ್ಕಾಗಿಲ್ಲ. ಸೊ ಐ ಥಾಟ್ ಮೇ ಬಿ ಈ ಥರ ಸ್ಟಾರ್ಟ್ ಮಾಡೋದು ಬೇಡ ಅಂತ ಅನಿಸುತ್ತೆ. ಸೊ ನಾರ್ಮಲಾಗಿ ಒಂದು ಆ್ಯಸ್ ಅ ಸ್ಮಾಲ್ ಕಾಂಟೆಂಟ್ ಕ್ರಿಯೇಟರ್ ಆ್ಯಂಡ್ ಸ್ಮಾಲ್ ಬಿಸ್ನೆಸ್ ಓನರ್ ನಾನು ಏನೆಲ್ಲ ಮಾಡ್ತೀನಿ ಅನ್ನೋದೊಂದು ಸಣ್ಣ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡೆ. ಇದು ನಾನು 2ನೇ ಸಲ ಇಂಟ್ರೋ ಶೂಟ್ ಮಾಡ್ತಾ ಇರೋದು. ಆ್ಯಕ್ಚುಲಿ ನಾನು ಮೊದಲೇ ಶೂಟ್ ಮಾಡಿದ್ದೆ, ಅದು ನನ್ನ ಕೈಯಿಂದ ಬೈ ಮಿಸ್ಟೇಕಾಗಿ ಡಿಲೀಟ್ ಆಗಿದೆ. ಸೊ ಈಗ ಮತ್ತೆ ನಾನು ಶೂಟ್ ಮಾಡ್ತಿದ್ದೀನಿ. ಸೊ ಲೆಟ್ಸ್ ಗೋ. ಕ್ರಿಯೇಟರ್ಸ್ ಲೈಫ್. ಲುಕ್ ಎಟ್ ಮೈ ಫೇಸ್, ಫುಲ್ ಸ್ವೆಟ್ ಆಗ್ತಿದೆ ಈ ಬಿಸಿಲಲ್ಲಿ, ಮಾಡೋಕ್ಕಾಗ್ತಿಲ್ಲ. ಐ ಥಿಂಕ್ ನಾನು ಸ್ವಲ್ಪ ಇನ್ನೂ ಬೇಗ ಬರಬೇಕಿತ್ತು, ಆಗ್ತಿಲ್ಲ. ಸೊ ಹಾಟ್, ಮಳೆಗಾಲ ಅಂತ ಮಳೆನೇ ಇಲ್ಲ. ಎಲ್ಲ ಸ್ವೆಟ್ಟಾಗೋಯ್ತು, ಏನು ಉಳಿಯಲ್ಲ ವೀಡಿಯೋ ಶೂಟ್ ಮಾಡಿದಾಗ. ಒಂದು ವೀಡಿಯೋ ಮಾಡಿದೆ, ಐ ಥಿಂಕ್ ಐ ಆಮ್ ಡನ್. ಈಚೆ ಬಂದೆ ನೆರಳಿಗೆ. ತುಂಬ ಸ್ವೆಟ್ ಆಗ್ತಿದೆ. ಲುಕ್ ಎಟ್ ಮೈ ಫೇಸ್. ಇದ್ದಿದ್ದ ಏನು ಮೇಕಪ್ ಹಾಕ್ಕೊಂಡಿದ್ದೆ ಅದೆಲ್ಲ ನೀರಿಗೆ ಹೋಮ ಮಾಡಿದಾಗಾಯಿತು. ಒಂದು ವೀಡಿಯೋ ಮಾಡೋಕ್ಕಾಗಿದ್ದು, ಅದು ಪ್ರಾಪರಾಗಿ ಡ್ರೆಸ್ ಮಾಡಲಿಲ್ಲ. ನಾನು ಜಸ್ಟ್ ಟ್ರಯಲ್ ಮಾಡ್ಕೊಂಡು ಮತ್ತೆ ಬಂದು ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡು ಮತ್ತೆ ಹೋಗೋಣ ಅಂತ ಅಂದ್ಕೊಂಡೆ. ಈ ಬಿಸಿಲಲ್ಲಿ ಆಗಲ್ಲ. ಸೊ ನಾನು 7 o'clock ಒಳಗಡೆ ಶೂಟ್ ಆಗಿರಬೇಕು. 7 o'clock ನಂತರ ಅಂತೂ ಶೂಟ್ ಮಾಡೋಕ್ಕಾಗಲ್ಲ. ಸುಮ್ಮನೆ ಬೇಗ ಇದ್ದೆ, ಸಾಕಾಗ್ತಿದೆ. ಸೊ ನಾನು ವ್ಲಾಗ್ ಮಾಡಬೇಕು ಅಂತ ತುಂಬ ದಿನದ ಹಿಂದೆಯೇ ಯೋಚನೆ ಮಾಡಿದ್ದೆ ಆ್ಯಂಡ್ ಟ್ರೈ ಕೂಡ ಮಾಡಿದೆ. ಬಟ್ ಆಗಿಲ್ಲ ಅನ್ಫಾರ್ಚುನೇಟ್ಲಿ. ಅದು ನಾನು ಆಲ್ರೆಡಿ ಇಂಟ್ರೋದಲ್ಲಿ ಹೇಳಿದ್ದೀನಿ ನಿಮಗೆ, ಸೊ ಮತ್ತೆ ಹೇಳ್ತಾ ಇಲ್ಲ. ಸಾಕಾಯಿತು, ಫುಲ್ ಸ್ವೆಟ್ ಆಗಿದೆ ನೋಡಿ. ನನ್ನ ಮುಖದಲ್ಲೇ ಗೊತ್ತಾಗ್ತಿದೆ ನಿಮಗೆ. ಇದೇ ಮುಖ ಇಟ್ಕೊಂಡು ವ್ಲಾಗ್ ಮಾಡ್ತಿದ್ದೀನಿ, ಏನು ಅಂದ್ಕೋಬೇಡಿ. ಒಂದು ವಿಡಿಯೋ ಹಿಂದಿನ ಕತೆ ಏನು ಅಂತ ಗೊತ್ತಾಗಲಿ ನಂತ ಈ ವಿಡಿಯೋ ಮಾಡಿರೋದು. ಓಕೆ, ಈಗ ಲೆಟ್ಸ್ ಗೋ. ಮನೆಗೆ ಹೋಗಿ ಇನ್ನು 1 ಗ್ಲಾಸ್ ಕಾಫಿ ಕುಡಿದು ಬಂದಿದ್ದೇನೆ. ಸ್ಟ್ರೆಂತ್ ಇರಲಿ ಅಂತ, ನಿದ್ದೆ ಎಲ್ಲ ಹೋಗಲಿ ಅಂತ ಕುಡಿದಿದ್ದು. ಇಲ್ಲಾಂದರೆ ಹಾಗೆ ಎದ್ದು ಬರ್ತಿದ್ದೆ. ಅಂದರೆ ಆಬ್ವಿಯಸ್ಲಿ ರೆಡಿಯಾಗಿ ಏನಾದರೂ ತಿನ್ಕೊಂಡು ಮತ್ತೆ ಲೆಟ್ಸ್ ಗೋ. ಇವತ್ತಿನ ಫುಲ್ ಡೇ ನಾವು ವ್ಲಾಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಲೆಟ್ಸ್ ಸಿ. ಬಾಯ್. ಸೊ ಈಗ ನನ್ನ ಫೇಸ್ ಎಲ್ಲ ವಾಶ್ ಮಾಡ್ಕೊಂಡು ಬಂದೆ. ನಾನು ಡ್ರೆಸ್ ಎಲ್ಲ ನೋಡಿಬಿಟ್ಟು ನಾನು ಅವತಾರ ನೋಡಿ ನನ್ನ ಜಡ್ಜ್ ಮಾಡಿಬಿಡಿ. ಆ್ಯಕ್ಚುಲಿ ಏನಂದರೆ ಇವತ್ತು ಮೇಕಪ್ ಕೂಡ ಕುತ್ಕೊಳ್ತಾ ಇರಲಿಲ್ಲ. ನೀವು ನನ್ನ ಫೇಸ್ ನೋಡ್ಬೋದು ಆಲ್ರೆಡಿ. ಫುಲ್ಲಿ ಟ್ರೀಟ್ಮೆಂಟ್ ಮಾಡ್ತಾಯಿದ್ದೀನಿ. ಸಡನ್ನಾಗಿ ಆ್ಯಕ್ನೆ ತುಂಬ ಜಾಸ್ತಿ ಆಯಿತು. ನನ್ನ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆಯಿತು ಅಂತ ಅನ್ಕೋತೀನಿ. ಅದು ಕೂಡ ಆಯಿತು. ಟ್ಯಾಬ್ಲೆಟ್ಸ್ ಹುಷಾರಿರಲಿಲ್ಲ. ಸೊ ಆ ಟ್ಯಾಬ್ಲೆಟ್ಸಿಂದ ಸೈಡ್ ಎಫೆಕ್ಟ್ಸ್ ಅದು ಇದು ಅಂತ ಫೇಸೆಲ್ಲ ಹಾಳಾಗಿತ್ತು. ಸೊ ಅದರದ್ದೇ ಟ್ರೀಟ್ಮೆಂಟ್ ನಡೀತಾ ಇದೆ ಇವಾಗ. ಅದಕ್ಕೆ ನನ್ನ ಫೇಸ್ ಈ ಥರ ಇದೆ, ನೋಡ್ಬೋದು ನೀವು. ಫುಲ್ ಒಂಥರ ಬರ್ನ್ ಆಗಿರೋ ಥರ ಇದೆ. ಸೊ ಮೇಕಪ್ ಕೂಡ ಕುತ್ಕೊಳ್ತಾ ಇರಲಿಲ್ಲ. ನನಗೆ ತುಂಬ ಮುಖ ಉರಿತಾ ಇತ್ತು. ಆ್ಯಕ್ಚುಲಿ ನಾನು ಮೇಕಪ್ ಹಾಕಬಾರ್ದಿತ್ತು ಇವತ್ತು. ನನಗಿವತ್ತು ಒಂದೇ ದಿನ ಸಿಗೋದು ಶೂಟ್ ಮಾಡೋಕ್ಕೆ, ಮತ್ತು ನಾಳೆಯಿಂದ ಶೂಟ್ ಮಾಡೋಕ್ಕಾಗಲ್ಲ ಅಂತ ಬೆಳಿಗ್ಗೆ ಬೇಗ 5 ಗಂಟೆಗೆ ಎದ್ದು ರೆಡಿ ಆದೆ. ನಾನೇನು ಮಾಡಿದೆ ಅಂದರೆ, ಇನ್ನೂ ಟೈಮ್ ಇದೆಯಲ್ಲ ಅಂತ ಆರಾಮ್ಸೆ ಫ್ರೆಶ್ ಆಗಿ ಸ್ನಾನ ಎಲ್ಲ ಮಾಡ್ಕೊಂಡ್ಬಂದು ಆರಾಮ್ಸೆ ಮೇಕಪ್ ಎಲ್ಲ ಮಾಡಿಕೊಂಡು ಕೂತ್ಕೊಂಡ್ಬಿಟ್ಟೆ. ಸೊ ಅದು ನಾನು ಮಾಡಬಾರ್ದಿತ್ತು. ಬೇಗ ಹಾಗೆ ಕ್ಯಾಚ್ ಜೊತೆ ಆಟಾಡ್ತಾ ಕೂತ್ಕೊಂಡಿದ್ದೆ. ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡಿದೆ, ಅದೆಲ್ಲ ಮಾಡಿದೆ. ನಾನು 7 o'clock ಮುಂಚೆ ಎಲ್ಲ ಮುಗಿಸ್ಬೇಕು ಅಂತ
ರೆಡಿಯಾಗಿ ಹೋಗುತ್ತಿದ್ರೆ ಇವತ್ತೇನೋ ಶೂಟ್ ಮಾಡೋಕ್ಕಾಗ್ತಿತ್ತು. ಬಟ್ ಒಂದು ಮಾಡಿದ್ದೀನಿ, ನೋಡೋಣ ರಿಸಲ್ಟ್ ನೋಡಿಲ್ಲ. ನಾನು ಶೂಟ್ ಮಾಡಿ ಸೀದಾ ಬಂದೆ. ಆ ಬಿಸಿಲಿಗೆ ನನ್ನ ಮುಖ ಆಲ್ರೆಡಿ ಬರ್ನ್ ಆಗ್ತಿತ್ತು, ನಾನು ಹೇಳ್ದೆ ಅಲ್ವಾ. ಸೊ ಇದು ಇನ್ನೂ ಬರ್ನ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಇವಾಗಲೂ ನೋಡ್ಬೋದು ನನ್ನ ಸ್ಕಿನ್ ಹೇಗಿದೆ ಅಂತ. ಇವಾಗಂತೂ ಫೇಸ್ ಎಲ್ಲ ವಾಶ್ ಮಾಡಿ ಮೇಕಪ್ ಎಲ್ಲ ತೆಗೆದು ಫೇಸ್ ಎಲ್ಲ ವಾಶ್ ಮಾಡೋವಾಗ ಒಂದು ಉರಿತಿತ್ತು. ಲಿಟ್ರಲಿ ನನ್ನ ಕಣ್ಣಲ್ಲಿ ನೀರು ಬಂತು. ಬಟ್ ಏನು ಮಾಡೋದು, ಇದೇ ಕ್ರಿಯೇಟರ್ಸ್ ಲೈಫ್. ಎಲ್ಲ ಹೇಳ್ತಾರೆ ಅವ್ರಿಗೇನು ಒಂದೊಂದು ವೀಡಿಯೋ ಮಾಡಿ ಹಾಕಿದ್ರೆ ಸಾಕು ಅಂತ. ಒಂದು ವೀಡಿಯೋ ಮಾಡೋಕ್ಕೂ ಎಷ್ಟು ಕಷ್ಟ ಇದೆ ಅಂತ ಈ ವಿಡಿಯೋದಲ್ಲಿ ನಾನು ಹೇಳಕ್ಕೆ ಹೋಗಿದ್ದಲ್ಲ. ಬಟ್ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಹೀಗೆಲ್ಲ ಆಗುತ್ತೆ ಅಂತ, ಇಷ್ಟೆಲ್ಲ ಆಗುತ್ತೆ ಅಂತ. ನಾನು ಚೆನ್ನಾಗಿ ಶೂಟ್ ಮಾಡಿಕೊಂಡು ಬಿಹೈಂಡ್ ದ ಸೀನ್ ತೋರಿಸೋಣ ಅಂತ ಅಂದ್ಕೊಂಡೆ. ಅಲ್ಲಿ ಬಿಹೈಂಡ್ ದ ಸೀನ್ ತೋರ್ಸೋಕ್ಕೆ ಏನೂ ಇರಲಿಲ್ಲ. ತುಂಬ ಸ್ವೆಟ್ ಆಗ್ತಿದೆ ಈಗಂತೂ. ಮಳೆಗಾಲ, ಜೂನ್ ಇವತ್ತೆಷ್ಟು ತಾರೀಕು, ಜೂನ್ 21. ಮಳೆಯೆಲ್ಲ ಏನಿಲ್ಲ, ಬಿಸಿಲು ಹೊಡಿತಾ ಇದೆ. 7:15 ಬಿಸಿಲು ಹೊಡಿಯೋಕ್ಕೆ ಸ್ಟಾರ್ಟ್ ಆಯಿತು. ಆಗಿಲ್ಲ, ಡೈರೆಕ್ಟು ಫೇಸ್ಗೆ ಬೀಳ್ತಿತ್ತಾ. ಸೊ ಈ ಥರ ಇದೆ ನನ್ನ ಮುಖ. ನಂಗೆ ಗೊತ್ತಿಲ್ಲ ಎಷ್ಟು ದಿನ ಬೇಕು ಇದನ್ನು ಸರಿ ಹೋಗೋಕ್ಕೆ ಅಂತ. ಐ ಹೋಪ್ ಆದಷ್ಟು ಬೇಗ ಇದನ್ನು ಸರಿ ಹೋಗುತ್ತೆ. ನನ್ನ ಡೈಲಿ ಲೈಫಲ್ಲಿ ಇದೆಲ್ಲ ಮೇಕಪ್ ಎಲ್ಲ ಏನೂ ಹಾಕಲ್ಲ, ಅದರಿಂದ ನನಗೆ ಅಷ್ಟೊಂದು ಗೊತ್ತಾಗಿರಲಿಲ್ಲ ಅಷ್ಟು ದಿನ. ಇವಾಗ ನೋಡಿದ್ರೆ ಈ ಥರ ಸ್ಥಿತಿಯಾಗಿದೆ ಫೇಸಿದ್ದು. ಇದನ್ನು ಇಟ್ಕೊಂಡು ವ್ಲಾಗ್ ಹೇಗೆ ಮಾಡ್ತೀನಿ ಅಂತ ಗೊತ್ತಿಲ್ಲ. ಮಾಡ್ತೀನಿ, ಐ ಥಿಂಕ್ ಮಾಡಲೇಬೇಕು. ನಾನು ಇಂಟ್ರೋದಲ್ಲಿ ಹೇಳ್ದಲ್ಲ ನಿಮಗೆ ನನ್ನ ಸ್ಟೋರಿ, ನಾನು ಮಾಡಲೇಬೇಕು. ಈ ಮುಖ ಇಟ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ. ಸರಿ, ಇವಾಗ ಸ್ವಲ್ಪ ಕಾಫಿ ಎಲ್ಲ ಕುಡ್ಕೊಂಡು ಮತ್ತು ಆಫೀಸಿಗೆ ರೆಡಿಯಾಗಿ ಹೋಗ್ತೀನಿ. ಆಮೇಲೆ ಸಿಗ್ತೀನಿ. ಹೆಲೋ, ಇದು ನಾನು 2 ದಿನ ನಂತರ ಮತ್ತೆ ಈ ವ್ಲಾಗನ್ನು ಕಂಟಿನ್ಯೂ ಮಾಡ್ತಿದ್ದೀನಿ. ಬಿಕಾಸ್ ನಾನು ಹೇಳಿದ್ದೆ ಅವತ್ತು ಆಫೀಸ್ಗೆ ಹೋಗಬೇಕು, ಆ ಕೆಲಸ ಇದೆ ಅಂತ. ಬಟ್ ನನಗೆ ಹೋಗೋಕ್ಕಾಗಲ್ಲ. ನಿಮ್ಮ ಫೇಸಿದ್ದು ಗತಿ ಹೇಗಾಗಿತ್ತು ಅಂತ ನೀವೇ ನೋಡಿದ್ರಿ. ಫುಲ್ ರೆಡ್ ಆಗಿ ಪೀಲಿಂಗ್ ಆಗಿತ್ತು, ಸ್ಕಿನ್ ಪೀಲ್ ಆಗ್ತಿತ್ತು. ನನಗೆ ಉರಿಯೋದು ತಡ್ಕೊಳ್ಳೋಕ್ಕೆ ಆಗಿಲ್ಲ. ಆಮೇಲೆ ಸೊ ಐಸೆಲ್ಲ ಇಟ್ಟು ಸ್ವಲ್ಪ ಹೊತ್ತು ಮಲ್ಕೊಂಡೆ. ಅದಾದಮೇಲೆ ನನಗೆ ಹೊಟ್ಟೆನೂ ತುಂಬ ನೋವ್ತಾಯಿತ್ತು. ಸೊ ಆ ದಿನ ಫುಲ್ ರೆಸ್ಟ್ ಮಾಡಿದೆ. ಈವ್ನಿಂಗ್ ಆಗೋವಾಗ ನನ್ನ ರಿಲೇಟಿವ್ಸ್ ಎಲ್ಲ ಬಂದಿದ್ದರು. ಸೊ ಅದರಲ್ಲೇ ಟೈಮ್ ಹೋಯಿತು. ಸೊ ಅದನ್ನೆಲ್ಲ ವ್ಲಾಗ್ ಮಾಡೋಕ್ಕೆ ಹೋಗಿಲ್ಲ ನಾನು. ನೆಕ್ಸ್ಟ್ ಡೇ ಅಂದರೆ ನಿನ್ನೆ ಮಂಡೇ, ನಿನ್ನೆ ಫೇಸ್ ತೋರಿಸೋ ಥರ ಇರಲಿಲ್ಲ ಕ್ಯಾಮ್ರಾದಲ್ಲಿ. ಸೊ ಅದಕ್ಕೇನೂ ವ್ಲಾಗ್ ಮಾಡಿಲ್ಲ. ಬಟ್ ಇವತ್ತು ನನಗೆ ಇನ್ಸ್ಟಾಗ್ರಾಮ್ಗೆ ಶೂಟ್ ಮಾಡಲೇಬೇಕಿತ್ತು. ಸೊ ಇನ್ನೂ ರಿಕವರ್ ಆಗಿಲ್ಲ ಫುಲ್. ನೀವು ನೋಡ್ತಿರ್ಬೋದು ಪೀಲಿಂಗ್ ಆಗ್ತಾಯಿದೆ. ಆ್ಯಕ್ನೆ ಮಾರ್ಕ್ಸ್ ಎಲ್ಲ ತುಂಬ ಇದೆ, ಅದೆಲ್ಲ ಪೀಲಾಗಿ ಹೋಗಬೇಕು. ಗೊತ್ತಿಲ್ಲ ಇವತ್ತು ಮೇಕಪ್ ಹಾಕಿದ್ಮೇಲೆ ಹೇಗಾಗುತ್ತೆ ನನ್ನ ಗತಿಯಿಂದ. ಬಟ್ ಇವತ್ತು ನಾನು ಏನಾದರೂ ಶೂಟ್ ಮಾಡಲೇಬೇಕು. ತುಂಬ ದಿನ ಆಯಿತು ನಾನು ಅವತ್ತು ಶೂಟ್ ಮಾಡಾದಮೇಲೆ. ಅದಕ್ಕಿಂತ ಹಿಂದೆ ನಾನು ತುಂಬ ದಿನ ತನಕ ಏನೂ ಶೂಟ್ ಮಾಡಿರಲಿಲ್ಲ, ಏನೂ ಪೋಸ್ಟ್ ಮಾಡಿರಲಿಲ್ಲ. ಸೊ ಮೊನ್ನೆ ಟ್ರೈ ಮಾಡಿದೆ, ಆಗಿಲ್ಲ. ಇವತ್ತು ಸೊ ಶೂಟ್ ಮಾಡಲೇಬೇಕು ಅಂತ ರೆಡಿ ಆಗಿದ್ದೀನಿ. ಇವಾಗ ಸ್ವಲ್ಪ ಹೊತ್ತು ಕುತ್ಕೊಂಡು ಏನೆಲ್ಲ ಮಾಡೋದು ಅಂತ ಪ್ಲ್ಯಾನಿಂಗ್ ಮಾಡಿದೆ. ಹಾಗೆ ಶೂಟ್ ಮಾಡೋಣ. ನಾನು ಪ್ರೊಫೆಷ್ನಲ್ ಅಲ್ಲ, ನಾನೇನು ಶೂಟ್ ಮಾಡ್ತೀನಿ ನನಗೆ ಲೈಟ್ಸ್ ಬಗ್ಗೆ ಅಷ್ಟೆಲ್ಲ ಗೊತ್ತಿಲ್ಲ. ಹಾಗೆ ಹೇಗೆ ಆ್ಯಂಗಲ್ ಅದೆಲ್ಲ ಅಷ್ಟೆಲ್ಲ ಗೊತ್ತಿಲ್ಲ. ನಾನು ಹೇಗೆ ಶೂಟ್ ಮಾಡ್ತೀನಿ ಅದನ್ನು ತೋರಿಸ್ತಿದ್ದೀನಿ ನಾನು ನಿಮಗೆ. ಅದನ್ನು ಬಿಟ್ಟು ಇವಾಗ ಸ್ವಲ್ಪ ಪವರ್ ಕಟ್ ಆಗಿದೆ, ಸ್ವಲ್ಪ ಅಲ್ಲ ಫುಲ್ ಪವರ್ ಕಟ್ ಆಗಿದೆ. ಸೊ ಈ ಬಿಸಿ ಆದರೆ ನನಗೆ ಡ್ಯಾನ್ಸ್ ಎಲ್ಲ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ವೆಯ್ಟ್ ಮಾಡ್ತಿದ್ದೀನಿ ಪವರ್ ಬರಲಿ ಅಂತ. ನಾನಿವತ್ತು ಶ್ರಮ ಸೆಲೆಬ್ರೇಷನ್ಸಲ್ಲೇ ಶೂಟ್ ಮಾಡ್ತಿದ್ದೀನಿ. ಹೊರಗಡೆ ಮಾಡೋವಷ್ಟು ಸ್ಟ್ರೆಂತ್ ಇಲ್ಲ. ಫುಲ್ ಸ್ವೆಟ್ಟಾಗಿ ಹೋಗುತ್ತೆ. ಮತ್ತು ನಂಗೆ ಭಯ ಸ್ವೆಟ್ಟಾಗಿ ಮತ್ತು ನನ್ನ ಫೇಸ್ಗೆ ಮತ್ತು ಪೀಲಿಂಗ್ ಆಗಿ ಆ ಸನ್ ಬರ್ನ್ ಆಗಿ ಬಿಸಿಲಿದೆ. ಮತ್ತು ಬೆಳಗ್ಗೆ ಒಂಚೂರು ಮಳೆ ಬಂತು, ಇವಾಗ ಮತ್ತೆ ಬಿಸಿಲಿದೆ. ಸೊ ರಿಸ್ಕ್ ತಗೊಳ್ಳೋಕೆ ಇಷ್ಟ ಇಲ್ಲ. ಅದಕ್ಕೆ ನಾನು ಸ್ವಲ್ಪ ತೋರಿಸ್ತೀನಿ ಹೇಗೆಲ್ಲ ಶೂಟ್ ಮಾಡ್ತೀನಿ, ಏನೆಲ್ಲ ಮಾಡ್ತೀನಿ ಅಂತ. ಸೊ ಲೆಟ್ಸ್ ಗೋ. ಸೊ ಈ ಸೈಡಲ್ಲಿ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಫುಲ್ ಬ್ಲ್ಯಾಕ್. ಇದನ್ನೆಲ್ಲ ಇಗ್ನೋರ್ ಮಾಡಿ, ಅದೆಲ್ಲ ಇನ್ನೂ ಸೆಟ್ ಮಾಡಬೇಕು, ಇನ್ನೂ ಆಗಿಲ್ಲ. ತುಂಬ ಮೆಸ್ಸಿ ಆಗಿದೆ. ಅದು ಲೈಟ್, ಅದು ಟ್ರೈಪಾಡ್, ಬೇರೆ ಏನೂ ಯೂಸ್ ಮಾಡಲ್ಲ. ಬಿಕಾಸ್ ಬೇರೆ ಏನೂ ಗೊತ್ತಿಲ್ಲ ನನಗೆ. ಎಲ್ಲಿ ಶ್ಯಾಡೋ ಬೀಳುತ್ತೆ, ಹೇಗೆ ಶ್ಯಾಡೋ ತೆಗಿಬೇಕು ಅದೆಲ್ಲ ಏನೂ ಗೊತ್ತಿಲ್ಲ. ಆ್ಯಂಗಲ್ ಅದಿತ್ತು ಏನೂ ಗೊತ್ತಿಲ್ಲ. ಸೊ ನಾನು ಸ್ಟಿಲ್ ಕಲಿತಾ ಇದ್ದೀನಿ. ಸೊ ವೀಡಿಯೋ ನೋಡಬೇಕು ಅಂತ ಅಂದರೆ ಪ್ಲೀಸ್ ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ. ಶ್ರದ್ಧಾ ಕೊಠಾರಿ ಅಂತ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಇದೆ, ಇನ್ಸ್ಟಾಗ್ರಾಮ್ ID ನಂದು.
ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಪ್ಲೀಸ್ ಫಾಲೋ ಮಾಡಿ, ಹಾಗೆ ನನ್ನ ವೀಡಿಯೋಸ್ ಎಲ್ಲ ನೋಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ. ಸೊ ಓಕೆ, ಬನ್ನಿ ಇನ್ನು ರೆಡಿ ಆಗೋಣ. ಇದೆಲ್ಲ ಹೀಗೆ ಇದೆ. ಸಿ